ಹಾಯ್ ಫುಡ್ ಲವರ್ಸ್, ಟಮ್ಮಿ ವಿತ್ ಯಮ್ಮಿ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ಟುಡೇಸ್ ಮೆನು ಕೋಸಂಬರಿ ಎಲ್ಲ ಹಬ್ಬಕ್ಕೂ ಬೇಕಾಗಿರೋವಂಥ ಸಲಾಡ್. ಅದರಲ್ಲೂ ರಾಮನವಮಿಗೆ ಪಾನಕದ ಪಕ್ಕ ಇರಲೇಬೇಕಿರೋ ಈ ಕೋಸಂಬರಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಫಸ್ಟು ಬೌಲ್ಗೆ 1/4 kg ಹೆಸರು ಬೇಳೆನ ಹಾಕ್ಕೋಬೇಕು. ಆಮೇಲೆ ಅದನ್ನು ನೆನೆಯೋದಕ್ಕೆ ನೀರಲ್ಲಿ ಬಿಟ್ಬಿಡಬೇಕು. 2 hours ನೆಂದರೆ ಸಾಕು. ಅದು ಹೆಸರುಬೇಳೆ ಚೆನ್ನಾಗಿ ನೆಂದು ಅದು ಬ್ರೇಕ್ ಆಗುತ್ತೆ. ಬೇಳೆಕಾಳನ್ನ ತಗೊಳ್ಳಿ, ಅದು ಬ್ರೇಕ್ ಆಗ್ತಿದೆ ಅಂದರೆ ಅಷ್ಟು ಸಾಕು ನೆಂದಿರೋದು. ಈ ಕಡೆ ನಾವು ಒಂದು ಚಿಕ್ಕ ಬಾಣಲಿನ ಗ್ಯಾಸ್ ಮೇಲಿಟ್ಟು ಫ್ಲೇಮ್ನ ಆನ್ ಮಾಡಿಕೊಂಡು ಬಾಣಲೆ ಕಾಯೋದಕ್ಕೆ ಬಿಡಬೇಕು. ಬಾಣಲೆ ಕಾದ ಮೇಲೆ 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು. ಅದು ಚಟಪಟ ಅಂತ ಸಿಡಿದ ಮೇಲೆ ಇವಾಗ 2-3 ಒಣಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕ್ತಾಯಿದ್ದೀವಿ ಎಣ್ಣೆಯಲ್ಲಿ, ಸ್ವಲ್ಪ ಖಾರ ಬಿಟ್ಕೊಳ್ಳಿ ಅಂತ. ಅದಾದಮೇಲೆ 1 ಕಡ್ಡಿ ಕರಿಬೇವನ್ನ ಹಾಕಿಬಿಟ್ಟು ಅದು ಚಟಪಟ ಅಂತ ಸಿಡಿದ ಮೇಲೆ ಗ್ಯಾಸ್ನ ಇಮಿಡಿಯೇಟಾಗಿ ಆಫ್ ಮಾಡ್ಕೊಂಡ್ಬಿಡಬೇಕು. ಬಿಕಾಸ್ ಇಲ್ಲ ಅಂತಂದರೆ ಅದು ಸೀದೋಗ್ಬಿಡುತ್ತೆ, ಕರಿಬೇವೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅಂತ. ಆಮೇಲೆ ಇವಾಗ ಅದನ್ನು ಪಕ್ಕಕ್ಕೆ ಆರೋಕ್ಕೆ ಬಿಟ್ಬಿಡಿ. ಈಗ ನೆನೆಸಿಟ್ಟಿದ್ದು ಹೆಸರು ಬೇಳೆ ಏನಿದೆ ಅದನ್ನು ತಗೊಂಡು ನೀರಿಂದ ನೀಟಾಗಿ ಸಪ್ರೇಟ್ ಮಾಡಿ ಶೋಧಿಸ್ಕೊಂಬಿಡಿ. ಹೇಗೆ ಅಂತಂದರೆ ಅದರಲ್ಲಿ ಒಂದು ಹನಿ ನೀರು ಸಹ ಇರಬಾರ್ದು. 5 ನಿಮಿಷ ಅದನ್ನು ಸೋರೋಕ್ಕೆ ಬಿಟ್ಬಿಡಿ. ಸೊ ದಟ್ ಎಕ್ಸಸ್ ವಾಟರ್ ಏನಿದೆ ಅದೆಲ್ಲದು ಇಳಿದೋಗ್ಬಿಡಲಿ. ಆಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಕ್ಯಾರೆಟ್ ತುರಿ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಮತ್ತು ಹೆಲ್ತಿ ಕೂಡ ಹೌದು. ನಿಮಗಿಷ್ಟ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಷ್ಟ ಇಲ್ಲ ಅಂತಂದರೆ ಬಿಟ್ಬಿಡಿ. ಕಾಯಿ ತುರಿನ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿತ್ತು, 2-3 ಹಸಿಮೆಣ್ಸಿನ್ಕಾಯಿ ಅದು ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕೋತಾ ಇದ್ದೀವಿ. ನೀವು ಖಾರ ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಗ್ಗರಣೆ ಮಾಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ 1-2 ಸ್ಪೂನ್ ಆಗೋಷ್ಟು ನಿಂಬೆ ರಸನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ, ರೆಡಿ ಆಗಿಬಿಡುತ್ತೆ. ಇದನ್ನು ರಾಮನವಮಿಗೆ ಅಥವಾ ಎಲ್ಲ ಹಬ್ಬಕ್ಕೂ ಕೂಡ ಮಾಡ್ಕೋಬೋದು. 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ದೇಹಕ್ಕೂ ತಂಪು, ಬಾಯಿಗೂ ರುಚಿ ಈ ಸ್ಯಾಲಡ್. ನೀವು ಬೇಕಂದರೆ ಇದನ್ನು ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚಿ ಅದನ್ನು ಕೂಡ ಹಾಕ್ಕೋಬೋದು, ಅಥವಾ ದಾಳಿಂಬೆ ಹಣ್ಣು ಬಿಡಿಸಿ ಅದನ್ನು ಕೂಡ ಹಾಕ್ಕೋಬೋದು. ನಾವಿಲ್ಲಿ ಸೌತೆಕಾಯಿನ ಹಾಕಲ್ಲ, ಬಿಕಾಸ್ ಅದು ಸ್ವಲ್ಪ ನೀರು ಬಿಡುತ್ತೆ ಅಂತ. ಸೊ ನೀರು ಬಿಡೋದ್ರಿಂದ ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅಂತ ನಾವು ಅದನ್ನು ಹಾಕಲ್ಲ. ನೀವು ಬೇಕಿದ್ದರೆ ಅದನ್ನು ಹಾಕ್ಕೋಬೋದು. ದಾಳಿಂಬೆ ಹಾಕ್ಕೊಂಡ್ರೆ ರಿಚಾಗೂ ಇರುತ್ತೆ ಸ್ಯಾಲಡ್. ಈ ಪ್ರೊಸೀಜರ್ನಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರು ಲೈಕ್ ಕೊಟ್ಟರೆ ನೀವು ಕೂಡ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ. ನಿಮ್ಮ ಕಮೆಂಟ್ ಹಾಕೋದನ್ನು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ. ಕಿಚನ್ ವೇರ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಟರ್ನ್ ಇಂಟು ಮ್ಯಾಜಿಕಲ್ ರೆಸಿಪೀಸ್. ಅದಕ್ಕೆ ಇಲ್ಲಿ ಸ್ವೀಟ್ಸಿಂದ ಸ್ನ್ಯಾಕ್ಸ್ ತನಕ, ಬ್ರೇಕ್ಫಾಸ್ಟಿಂದ ಡಿನ್ನರ್ ತನಕ, ಚಾಟ್ಸಿಂದ ಡೆಸರ್ಟ್ ತನಕ, ಎವ್ರಿಥಿಂಗ್ ಇನ್ ಸಿಂಪಲ್ ಆ್ಯಂಡ್ ಟೇಸ್ಟಿ ವೇನಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀವಿ. ನೀವು ನೋಡಿ ಕಲೀರಿ. ಬಾಯ್ ಫುಡ್ಡೀಸ್.